ಸರ್ವವ್ಯಾಪಿನಮೀಶಾನಂ ರುದ್ರಂ ವೈ ವಿಶ್ವರೂಪಿಣಂ ಏವಂ ಧ್ಯಾತ್ವಾ ದ್ವಿಜಃ ಸಮ್ಯಕ್ ತತೋ ಯಜನಮಾರಭೇತ್ ಆರಾಧಿತೋ ಮನುಷ್ಯೈಸ್ತ್ವಂ ಸಿದ್ಧೈರ್ದೇವಾಸುರಾದಿಭಿಃ ಆರಾಧಯಾಮಿ ಭಕ್ತ್ಯಾ ತ್ವಾಂ ಮಾಂ ಗೃಹಾಣ ಮಹೇಶ್ವರಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ ಸಂತೃಪ್ತಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕರ್ಕಾಟಕ ರಾಶಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ನೋಡಿ, ಮಾಸ ಭವಿಷ್ಯದಲ್ಲಿ ಬಹಳ ಮುಖ್ಯವಾಗಿ ಸ್ಥಾನಗಳನ್ನು ಕುರಿತಾಗಿ ನಾವು ಚಿಂತನೆ ಮಾಡಬೇಕು. ಹೇಗೆ 16ನೇ ತಾರೀಕು ಸೂರ್ಯ 2ನೇ ಮನೆಯಿಂದ 3ನೇ ಮನೆಗೆ ಪ್ರವೇಶ ಆಗ್ತಾ ಇದ್ದಾರೆ, ಹಾಗೆ 18ನೇ ತಾರೀಕು 3ನೇ ಮನೆಯಲ್ಲಿದ್ದಂಥ ಶುಕ್ರ 4ನೇ ಮನೆಗೆ ಬರ್ತಾರೆ, ತುಂಬ ಉತ್ತಮವಾದಂಥ ಫಲ. ಇನ್ನು 23ನೇ ತಾರೀಕು ಬುಧ 2ನೇ ಮನೆಯಲ್ಲಿದ್ದಂಥವರು 3ನೇ ಮನೆಗೆ ಬರ್ತಾರೆ. ಇದು ಗ್ರಹಗಳ ಬದಲಾವಣೆ. ಸರಿ, ಹಾಗಾದರೆ ಕರ್ಕ ರಾಶಿಯವರಿಗೆ ಸೆಪ್ಟೆಂಬರ್ ಮಾಸದಲ್ಲಿ ಉತ್ತಮ ಫಲನ ಅಲ್ವಾ ಅಂತಂದಾಗ ಖಂಡಿತವಾಗ್ಲೂ ಉತ್ತಮ ಫಲ. ಹೇಗೆ ಅನ್ನುವಂಥದ್ದು ನಾನು ತಿಳಿಸ್ಕೊಡ್ತೀನಿ. ಉತ್ತಮ ಫಲದಲ್ಲಿ ಮೊದಲನೇ ಬಹಳಷ್ಟು ದೊಡ್ಡ ಒಂದು ಬಲವನ್ನು ಕೊಡ್ತಾ ಇರ್ತಕ್ಕಂಥದ್ದು ಯಾರಂದರೆ ಗುರು. ಹೇಗೆ ಅಂದರೆ, ಗುರು ನಿಮಗೆ ಭಾಗ್ಯಾಧಿಪತಿ ಹಾಗೂ ವಿಶೇಷವಾಗಿ ಋಣ ರೋಗ ಶತ್ರುಸ್ಥಾನಕ್ಕೆ ಅಧಿಪತಿ. ಋಣವನ್ನು ಸಾಲವನ್ನು ಕೊಡಬೇಕಾದ್ರೂ ನಿಮಗೆ ಗುರುನೇ ಕೊಡಬೇಕು, ರೋಗವನ್ನು ಕೊಡಬೇಕಾದ್ರೂ ಗುರುನೇ ಕೊಡಬೇಕು, ಹಾಗೆ ಶತ್ರುಗಳನ್ನು ಉತ್ಪತ್ತಿ ಮಾಡಬೇಕಾದ್ರೂ ಕರ್ಕ ರಾಶಿಯವರಿಗೆ ಗುರುನೇ ಮಾಡಬೇಕು. ಹಾಗೆ ಭಾಗ್ಯಗಳನ್ನು ಕೊಡುವಂಥದ್ದು, ಭಾಗ್ಯಗಳು ಅಂತಂದರೆ ವಿವಾಹ ಭಾಗ್ಯ, ಸಂತಾನ ಭಾಗ್ಯ, ಗೃಹ ಭಾಗ್ಯ, ವಾಹನ ಭಾಗ್ಯ, ಆರೋಗ್ಯ ಭಾಗ್ಯ ಇತ್ಯಾದಿ ಭಾಗ್ಯಗಳನ್ನು ಕೊಡಬೇಕಾದ್ರೂ ಕೂಡ ನಿಮಗೆ ಗುರುನೇ ಕೊಡಬೇಕು. ಅಂಥ ಗುರು ಎಲ್ಲಿದ್ದಾರೆ? 11ನೇ ಮನೆಯಲ್ಲಿದ್ದಾರೆ. ಹೌಸ್ ಆಫ್ ಗೈನ್ ಅಂದರೆ ಲಾಭಸ್ಥಾನ. ಯಾವಾಗ ಕರ್ಕಾಟಕ ರಾಶಿಯವರಿಗೆ ಗುರು 11ನೇ ಮನೆಯಲ್ಲಿದ್ದಾರೋ ಅಲ್ಲಿಗೆ ಗುರುಬಲ ಅನ್ನುವಂಥದ್ದು ಕರ್ಕ ರಾಶಿಯವರಿಗೆ ಇದೆ. ಏನು ಹೇಳುತ್ತೆ ಗುರುಗ್ರಹ ಜನ್ಮರಾಶಿಗೆ 11ರಲ್ಲಿದ್ದರೆ ಧನ ಧಾನ್ಯ ಸಂಪತ್ತು, ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಉತ್ತಮವಾದ ಲಾಭ, ವಾಹನ ಯೋಗ, ಹಾಗೆ ದಾನ ಧರ್ಮದ ಗುಣ ಹೆಚ್ಚಾಗುತ್ತೆ. ತಂದೆ ತಾಯಿ ಹೆಂಡತಿ ಮಕ್ಕಳು ಬಂಧು ವರ್ಗದವರಿಗೆ ಸಹಾಯ ಮಾಡುವಂಥ ಅನುಗ್ರಹ, ಲಕ್ಷ್ಮೀ ಕಟಾಕ್ಷ, ರಾಜಕೀಯದಲ್ಲಿ ಲಾಭ. ಇಷ್ಟು ಫಲವನ್ನು ನಿಮಗೆ ಗುರು ಕೊಡ್ತಾರೆ. ಇಲ್ಲೆಲ್ಲೂ ನಿಮಗೆ ಸಾಲ ಆಗುತ್ತೆ, ರೋಗ ಬರುತ್ತೆ, ಶತ್ರುಗಳು ಬರುತ್ತೆ, ಈ ಥರದ್ದು ಯಾವುದೂ ಕೂಡ ಕರ್ಕಾಟಕ ರಾಶಿಯವರಿಗೆ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂದರೆ 11ನೇ ಮನೆಯಲ್ಲಿರ್ತಕ್ಕಂಥ ಗುರು ಲಾಭಸ್ಥಾನದಲ್ಲಿ ಲಾಭ ಫಲವನ್ನೇ ಕೊಡಬೇಕು. ಗುರುಬಲ ಅನ್ನುವಂಥದ್ದು ವಿಶೇಷವಾಗಿ ಕರ್ಕ ರಾಶಿಯವರಿಗೆ ಇದೆ. ಅಲ್ಲಿಗೆ ಆಯ್ತಲ್ಲ ಗುರುಫಲ ನೋಡಿದ್ರಿ. ಇನ್ನು ಶನಿ, ಅಷ್ಟಮ ಶನಿ ಪ್ರಭಾವದಲ್ಲಿ ಇದ್ದೀರಾ. ಶನಿ ನಿಮಗೆ ನೆಗೆಟಿವೇ, ಆದರೆ ಜನ್ಮಜಾತಕದಲ್ಲಿ ಏನಾದರೂ ಪಾಸಿಟಿವ್ ಇದ್ದರೆ ಆ ದೋಷಗಳು ನಿಮಗೆ ಸಿಗಲ್ಲ, ಅಪ್ಲೈ ಆಗಲ್ಲ. ಹಾಗಾಗಿ ಮೂಲ ಜಾತಕದಲ್ಲಿ ಶನಿ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ಅಷ್ಟೇ, ತಿಳ್ಕೊಂಡು ಅವರು ಬಲಿಷ್ಠವಾಗಿದ್ದಾರಾ, ಎಷ್ಟು ಪರ್ಸೆಂಟೇಜ್ ಇದ್ದಾರೆ, ಉಚ್ಚ ಸ್ಥಾನ ಆದರೆ 100%, ಸ್ವಕ್ಷೇತ್ರ ಆದರೆ 80%, ಮಿತ್ರಸ್ಥಾನ ಆದರೆ 60%, ಅಥವಾ ಸಮಬಲ ಆದರೆ 50%, ಶತ್ರು ಸ್ಥಾನದಲ್ಲಿದ್ದರೆ 20%. ಹಾಗೆ ಅಸ್ತಂಗತ ಅಥವಾ ನೀಚ ಈ ಥರ ಆಗಿದ್ದರೆ ಡೆಬಿಲೇಟೆಡ್ 0% ಅಂತ ನಾವು ತಗೋಬೋದು. ಈವನ್ ವಕ್ರಿ ಆದರೂ ಕೂಡ 20%. ಇದನ್ನು ಒಮ್ಮೆ ಜಾತಕವನ್ನು ತೋರಿಸ್ಕೊಂಡಾಗ ನಿಮ್ಮ ಮೂಲ ಜಾತಕವನ್ನು ತಿಳಿಯುತ್ತೆ. ಶನಿಯ ಎಷ್ಟು ಪರ್ಸೆಂಟೇಜ್ ವರಿಷ್ಠವಾಗಿದೆ ನಿಮಗೆ ಅಂತ ತಿಳ್ಕೊಂಡಾಗ ಶಾಂತಿ ಮಾಡಬೇಕಾ ಬೇಡವಾ ಅಂತ ಕೂಡ ಡಿಸೈಡ್ ಆಗುತ್ತೆ, ಅಥವಾ ಸುಲಭ ಪರಿಹಾರಗಳಿದೆ ಅಂತ ತಿಳಿಯುತ್ತೆ. ಅಷ್ಟಮ ಶನಿ ಪ್ರಭಾವದಿಂದ ಏನಾಗಬಹುದು? ಶನಿ 8ರಲ್ಲಿದ್ದರೆ ಹಲವು ವಿಧವಾದ ಕಷ್ಟಗಳು, ಮತ್ತು ಹಣ ನಷ್ಟ, ಮನೋಕ್ಲೇಶ, ಭೀತಿ ಅಂದರೆ ಸ್ವಲ್ಪ ಭಯ, ಬುದ್ಧಿ ವಿಕಲ್ಪ, ಬುದ್ಧಿ ಸ್ವಲ್ಪ ಕಡಿಮೆ ಆಗುವಂಥದ್ದು. ವಿಕಲ್ಪ ಅಂತಂದರೆ ಕೆಟ್ಟ ಯೋಚನೆ ಮಾಡೋದು, ಕೆಟ್ಟ ದಾರಿಗೆ ಹೋಗ್ಬಿಡೋದು, ಶತ್ರು ಭಯ, ಮತ್ತು ಪಿತ್ತ ರೋಗಗಳು ಜಾಸ್ತಿ ಆಗುವಂಥದ್ದು. ಪಿತ್ತ ಅಂತ ಹೇಳಿದ್ರೆ ಪಿತ್ತದ ವಾಂತಿ ಇದೆಲ್ಲ ಕೇಳಿದ್ರಲ್ಲ, ಆ ಥರ ಪಿತ್ತದ ರೋಗ. ವ್ಯಾಪಾರದಲ್ಲಿ ಗುರು ಚೆನ್ನಾಗಿರೋದ್ರಿಂದ ಲಾಭ, ಶನಿ ಚೆನ್ನಾಗಿಲ್ದಿರತಕ್ಕಂಥ ನಷ್ಟ. ಹಾಗಾಗಿ 100ಗೆ ಹೋಗ್ಬೇಕಾಗಿರೋಂಥ ನೀವು 0ಗೂ ಬರಲ್ಲ, 100ಗೆ ಹೋಗಲ್ಲ, ಒಂದು 50+ ಆರ್ 60 ಆ ಥರ ರೇಂಜ್ಗೆ ಅನುಕೂಲ. ಉದ್ಯೋಗದಲ್ಲಿ ಸ್ವಲ್ಪ ಸ್ಥಾನ ಪಲ್ಲಟ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕುಟುಂಬದಲ್ಲಿ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಅಶಾಂತಿ ಬರಬಹುದು. ಯಾರಿಂದ? ಬಂಧುಗಳಿಂದ. ನಿಮ್ಮ ಕುಟುಂಬದಲ್ಲೆಲ್ಲ, ನಿಮ್ಮ ಮನೆ
ಮನೆಯಲ್ಲ ನಿಮ್ಮ ಬಂಧುಗಳಿಂದ ನಿಮಗೊಂದು ಸ್ವಲ್ಪ ಅಶಾಂತಿ ಬರ್ಬೋದು. ಹಾಗಾಗಿ ಕರ್ಕ ರಾಶಿಯವರು, ನಾನು ಪ್ರತಿ ತಿಂಗಳು ಹೇಳಿದಾಗ ಈ ತಿಂಗಳು ಹೇಳ್ತೀನಿ, ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯನ್ನು ದರ್ಶನ ಮಾಡಿ, ಸಾಧ್ಯವಾದರೆ ಶಕ್ತಿ ಇದ್ದರೆ ಸೇವೆ ಮಾಡಿ, ಸಾಲ ಮಾಡಿ ಸೇವೆ ಮಾಡೋದು ಅವಶ್ಯಕತೆ ಇಲ್ಲ, ಬೇಡಲೂ ಬೇಡ. ಸಾಧ್ಯವಾದಷ್ಟು ಶಿವನನ್ನು ಆರಾಧನೆ ಮಾಡಿ, ಶಿವ ಮತ್ತು ಶನಿಯನ್ನು ಆರಾಧನೆ ಮಾಡಿದ್ರೆ ಈ ಅಷ್ಟಮ ಶನಿ ಪ್ರಭಾವ ನಿಮಗೆ ಕಿಂಚಿತ್ತೂ ಕೂಡ ಲವಲೇಶವೂ ಕೂಡ ನಿಮಗೆ ಸಮಸ್ಯೆಯನ್ನು ಉತ್ಪತ್ತಿ ಮಾಡಲ್ಲ. ಇನ್ನು ರಾಶಿಯಿಂದ ವಿಶೇಷ ಸ್ಥಾನ ಪಂಚಮ ಹಾಗೂ ದಶಮ ಸ್ಥಾನದ ಅಧಿಪತಿಯಾದಂಥ ಕುಜ 12ನೇ ಮನೆಯಲ್ಲಿದ್ದಾರೆ. ಕುಜ ದೋಷ ನಿಮಗೆ ಈ ತಿಂಗಳು ಪೂರ್ತಿ ಇರುತ್ತೆ. ಕರ್ಕಾಟಕ ರಾಶಿಯವರಿಗೆ, ಕರ್ಕಾಟಕ ರಾಶಿಯವರು ತುಂಬ ಸೌಮ್ಯರು, ತುಂಬ ಶಾಂತರು. ಆದರೆ ಈ ತಿಂಗಳು ಅಗ್ರೆಸಿವ್ನೆಸ್ ಜಾಸ್ತಿ ಇರುತ್ತೆ. ಸುಮ್ಮನೆ ಕೋಪ ಬರುತ್ತೆ. ಮಾಡಲಾದ ತಪ್ಪಿಗೆ ತಲೆ ಬಗ್ಗಿಸ್ತೀರಾ, ತಲೆ ಬಗ್ಸೋಕ್ಕಾಗದೆ ನಿಮಗೆ ಸ್ವಲ್ಪ ಟ್ರಿಗರ್ ಆಗುತ್ತೆ, ಅದರಿಂದ ಬ್ಲಾಸ್ಟ್ ಆಗ್ತೀರಾ. ಅದರ ಅರ್ಥ ಸುಮ್ಮನೆ ಕೋಪ ಮಾಡಿಕೊಂಡು ಕೂಗಾಡಿ ಕಿರ್ಚಾಡ್ಬಿಡ್ತೀರಾ. ಅದನ್ನು ಮಾಡ್ಕೋಬೇಡಿ. ಸಾಧ್ಯವಾದಷ್ಟು ತಾಳ್ಮೆ ಇರಲಿ ನಿಮಗೆ. ಕರ್ಕ ರಾಶಿಯವರಿಗೆ ತಾಳ್ಮೆ ಅನ್ನುವಂಥದ್ದು ಈ ತಿಂಗಳು ಭಾಳ ಮುಖ್ಯ ಇರುತ್ತೆ. 12ನೇ ಮನೆ ಕುಜ ಏನು ಫಲ ಕೊಡ್ತಾನೆ ಅಂತಂದರೆ ಕಲಹಗಳು, ಅಂದರೆ ಜಗಳಗಳನ್ನು ಉತ್ಪತ್ತಿ ಮಾಡ್ತಾನೆ. ಹಣವನ್ನು ತುಂಬ ದುಂದು ವೆಚ್ಚವನ್ನು ಮಾಡುವಂಥದ್ದು. ಆಮೇಲೆ ವ್ಯಾಧಿಗೆ, ಅಂದರೆ ಆರೋಗ್ಯ ಸ್ವಲ್ಪ ತೊಂದರೆ ಆದರೆ ಅದಕ್ಕೇನಾದರೂ ಖರ್ಚಾಗುತ್ತೆ. ಸ್ಥಾನಭ್ರಷ್ಟತೆ, ಅಂದರೆ ಸ್ಥಾನದಿಂದ ಬೇರೆ ಕಡೆ ಅಥವಾ ಇರುವಂಥ ಸ್ಥಾನ ನಿಮಗೆ ಅಷ್ಟು ಅನುಕೂಲ ಇರಲ್ಲ. ಅವಿಚಾರವಾದಂಥ ಕಷ್ಟ, ಅಂದರೆ ವಿಚಾರಣೆ ಇರಲ್ಲ, ಅದಕ್ಕೆ ಒಂದು ಅರ್ಥನೇ ಇರಲ್ಲ, ಖರ್ಚು ಮಾತ್ರ ಆಗಿರುತ್ತೆ. ಕ್ಲೇಶಗಳಿಗೆ ಗುರಿ ಆಗುತ್ತಾರೆ, ಅಂದರೆ ಬೇರೆಯವರು ನಿಮ್ಮನ್ನು ಟಾರ್ಗೆಟ್ ಮಾಡಿಕೊಂಡು ನಿಮ್ಮೊಂದು ಸ್ವಲ್ಪ ಹಿಂಸೆ ಮಾಡ್ತಾರೆ. ಇದೆಲ್ಲ ಸ್ವಲ್ಪ ತಡ್ಕೊಳ್ಬೇಕು. ಭಗವಂತನಿದ್ದಾನೆ, ಭಗವಂತ ನೋಡ್ಕೋತಾನೆ ಅನ್ನುವಂಥ ಧೈರ್ಯ ನಿಮ್ಮದಿರಬೇಕು. ಸಾಧ್ಯವಾದಷ್ಟು ನೀವು ಅದನ್ನು ಅಪೋಸ್ ಮಾಡಬೇಕು. ಎಷ್ಟು ಮಾಡ್ತೀರಾ? ಒಂದು 10 kg ತಲೆ ಮೇಲೆ ಇಟ್ಟರೆ ತಡಿತೀರಾ, 50 kg ಇಟ್ಟರೆ ಹಂಗೂ ತಡಿಬೋದು. 100 kgನೋ 200 kg ತಲೆ ಮೇಲೆ ಇಟ್ಟರೆ ತಡೆಯೋಕ್ಕಾಗಲ್ಲ, ಕೂಸ್ತು ಬಿಡ್ತೀರಾ. ಆ ಥರ ಆಗುವಂಥ ಸಾಧ್ಯತೆಗಳು. ಸ್ವಲ್ಪ ಹುಷಾರಾಗಿರಿ. ಕುಜ 12ನೇ ಮನೆ ಇರೋದ್ರಿಂದ ಏನು ದೋಷ, ಕುಜ ದೋಷ ಬರುತ್ತೆ, ಅಗ್ರೆಸಿವ್ನೆಸ್ ಬರುತ್ತೆ. ಹಾಗಾಗಿ ಅದಕ್ಕೆ ಪರಿಹಾರಗಳೇನಾದರೂ ಬೇಕಂದರೆ ಖಂಡಿತ ಬೇಕಾಗುತ್ತೆ. ನವಗ್ರಹಗಳಲ್ಲಿ ಸೂರ್ಯ ಪೂರ್ವಕ್ಕೆ ಇದ್ದರೆ ಸೂರ್ಯನ ಬಲಭಾಗಕ್ಕೆ ದಕ್ಷಿಣದ ಮುಖವನ್ನು ಮಾಡಿ ನಿಂತಿರ್ತಕ್ಕಂಥ ವಿಶೇಷ ಗ್ರಹವೇ ಕುಜ ಗ್ರಹ. 4 ಮಂಗಳವಾರಗಳು, ಅಂದರೆ ಈ ತಿಂಗಳು ಬರುವಂಥ 4 ಮಂಗಳವಾರ ಏನಿದೆ, ಅಥವಾ 5 ಮಂಗಳವಾರ, ಒಟ್ಟು ಮಂಗಳವಾರ ಸೆಪ್ಟೆಂಬರ್ ತಿಂಗಳಲ್ಲಿ ಬರುವಂಥ ಎಲ್ಲ ಮಂಗಳವಾರಗಳು ಕೂಡ ಪ್ರತಿ ಮಂಗಳವಾರ ಒಂದು ಬೊಗಸೆ ಅಷ್ಟು ತೊಗರಿಬೇಳೆ, ಅಂದರೆ ಒಂದು ಅರ್ಧ kg ಬರಬಹುದು. ಅರ್ಧ kg ತೊಗರಿಬೇಳೆ, ಒಂದು ಕೆಂಪು ವಸ್ತ್ರ, ಬ್ಲೌಸ್ ಪೀಸ್ ಆಗ್ಬೋದು, ಅದರಲ್ಲಿ ಹಾಕಿ ಅದನ್ನು ಗಂಟು ಕಟ್ಬಿಟ್ಟು ಅರಿಶಿಣ ಕುಂಕುಮ ಇಟ್ಟು ಅದನ್ನು ತಗೊಂಡು ದೇವಸ್ಥಾನಕ್ಕೆ ಹೋಗಿ. ಸಾಧಾರಣವಾಗಿ ಎಲ್ಲ ದೇವಸ್ಥಾನದಲ್ಲೂ ನವಗ್ರಹಗಳು ಇರುತ್ತೆ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕೆಂಪು ಪುಷ್ಪಗಳನ್ನು ತೊಗೊಂಡು ಹೋಗಿ, ಅಂದರೆ ಕೆಂಪು ಬಣ್ಣದ ಹೂಗಳನ್ನು ತೊಗೊಂಡು ಹೋಗಿ, ಒಂದು ಕೈ ಹಿಡಿಯಷ್ಟು ತೊಗೊಂಡು ಹೋಗಿ. ಅರ್ಚಕರಿಗೆ ಹೇಳಿ, ಈ ಥರ ಕುಜನಿಗೆ ಒಂದು ಅಷ್ಟೋತ್ತರ ಅರ್ಚನೆ ಮಾಡಬೇಕು ಅಂತ ಹೇಳಿ ಮಾಡಿಕೊಡ್ತಾರೆ. ಆ ತೊಗರಿ ಬೇಳೆನ ಅಲ್ಲೇ ಇಟ್ಟು ಅದ್ರ ಜೊತೆ ವೀಳ್ಯದೆಲೆ ಅಡಿಕೆ ಒಂದು ದಕ್ಷಿಣೆ ಎತ್ಕೊಂಡು ಹೋಗಿ, ಒಂದು 11 ರೂಪಾಯೋ 100 ರೂಪಾಯೋ 1000 ರೂಪಾಯೋ ನಿಮ್ಮ ಶಕ್ತಿ. ನಾನು ಅದು ದುಡ್ಡು ಇಷ್ಟು ಅಂತ ಹೇಳಿ 1 ರೂಪಾಯಿ ಕಾಯಿನ್ ಇಟ್ಟರು ಕೂಡ ಆಗುತ್ತೆ. ಒಟ್ಟಿನಲ್ಲಿ ವೀಳ್ಯದೆಲೆ ಮೇಲೆ ಇಟ್ಟು ದಕ್ಷಿಣೆನ ಅದ್ರ ಮೇಲೆ ಒಂದು ಮೂಟೆ ಇದೆಯಲ್ಲ, ನಾನು ಹೇಳಿದ ಕೆಂಪು ವಸ್ತ್ರ ತೊಗರಿ ಬೇಳೆ ಮೂಟೆ, ಅದನ್ನು ಇಟ್ಟು ಅಷ್ಟೋತ್ತರ ಅರ್ಚನೆ ಮಾಡಿಸಿ ಮಂಗಳಾರತಿ ಆದಮೇಲೆ ಆಶೀರ್ವಾದ ಮಾಡ್ತಾರೆ. ಆವಾಗ ಆ ವೀಳ್ಯದೆಲೆ ಅಡಿಕೆ ಮತ್ತು ಧಾನ್ಯ ಸಮೇತವಾಗಿ ಅರ್ಚಕರಿಗೆ ಕೊಟ್ಟು ನಮಸ್ಕಾರವನ್ನು ಮಾಡಿಕೊಳ್ಳಿ. ಅಷ್ಟು. ಇದನ್ನು 4 ಮಂಗಳವಾರವೋ 5 ಮಂಗಳವಾರವೋ ಎಷ್ಟು ಮಂಗಳವಾರ ಸಿಗುತ್ತೋ ಅಷ್ಟು ಮಂಗಳವಾರ ಮಾಡಿ. ಅದರಿಂದ ನಿಮಗೆ ಕುಜದೋಷ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಇನ್ನು ಪೂರ್ವ ಪುಣ್ಯಸ್ಥಾನ ಅಷ್ಟಾಗಿ ಈ ತಿಂಗಳಲ್ಲೇನು ಈ ಕೋರ್ಟ್ ಕಚೇರಿ ವ್ಯಾಜ್ಯಗಳೆಲ್ಲ ಏನು ಮುಗಿಯಲ್ಲ. ನಿಮಗೆ ಈ ಸ್ಟೇಷನ್ ಸಮಸ್ಯೆಗಳ ಥರ ಇದ್ದರೆ ಮುಗಿಯಲ್ಲ. ಅಣ್ಣ ತಮ್ಮದರ ಮಧ್ಯೆ ವೈಮನಸ್ಸುಗಳು ಹಾಗೆ ಮುಂದುವರಿಯುತ್ತೆ. ಏನು ದೊಡ್ಡ ಬದಲಾವಣೆಗಳಿಲ್ಲ. ದಾಯಾದಿಗಳ ಕಲಹ ಆಗುತ್ತೆ. ಹಿರಿಯರ ಆಸ್ತಿ ವಿಚಾರದಲ್ಲಿ ಕೂಡ ಸ್ವಲ್ಪ ಗಲಾಟೆಗಳಾಗುವಂಥದ್ದು, ಸ್ವಲ್ಪ ಸಮಸ್ಯೆಗಳ ಉತ್ಪತ್ತಿ ಆಗುತ್ತೆ. ಪೂರ್ವ ಪುಣ್ಯ ನಿಮಗೆ ಕಡಿಮೆ. ಜೊತೆಗೆ ಉದ್ಯೋಗದಲ್ಲೂ ಕೂಡ ಈ ಕರ್ಮಕಾರಕ ಅಷ್ಟಮ ಸ್ಥಾನದಲ್ಲಿದ್ದಾರೆ, ಕರ್ಮಸ್ಥಾನಾಧಿಪತಿ 12ನೇ ಮನೆಯಲ್ಲಿದ್ದಾರೆ. ಖಂಡಿತವಾಗಲೂ ಕರ್ಕಾಟಕ ರಾಶಿಯವರಿಗೆ ಉದ್ಯೋಗ ಸಮಸ್ಯೆ ಆಗುತ್ತೆ. ಸ್ವಲ್ಪ ಹುಷಾರಾಗಿರಿ. ಯಾವ ಕಾರಣಕ್ಕೂ ಆತ್ರಪಟ್ಟು ಯಾವುದೋ ರಿಸೈನ್ ತೊಗೊಳ್ಳೋದು ಅಥವಾ ಆತ್ರಪಟ್ಟು ಮೂಗು ಕೊಯ್ಕೊಂಬಿಡೋದು, ಆಮೇಲೆ ಮೆಚ್ಚೋದಕ್ಕಾಗಲ್ಲ ಮೂಗನ್ನ. ಆತ್ರ ಅನ್ನುವಂಥದ್ದು ಖಂಡಿತ ಬೇಡ. ಹಿರಿಯರ ಸಲಹೆ ಪಡ್ಕೊಳ್ಳಿ. ಅನುಭವಸ್ಥರು ಮಾರ್ಗದರ್ಶಕರ ಹತ್ರ ಕೇಳಿ ವಿಚಾರಗಳನ್ನು ತಿಳ್ಕೊಳ್ಳಿ. ಅಥವಾ ನಿಮ್ಮ ಮೂಲ ಜಾತಕವನ್ನು ಜ್ಯೋತಿಷ್ಯರಿಗೆ, ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ ಈ ತಿಂಗಳಲ್ಲಿ ಉದ್ಯೋಗದಲ್ಲಿ ಕಳ್ಕೊಳ್ಳುವಂಥ ಸಾಧ್ಯತೆಗಳಿದೆಯಾ ಅಂತೆಲ್ಲವನ್ನು ಚೆಕ್ ಮಾಡಿಸುವಂಥದ್ದು ಭಾಳ ಒಳ್ಳೆಯದು. ಇನ್ನು ಪಿತೃದೇವತೆಗಳ ಆಶೀರ್ವಾದ, ಹಿರಿಯರ ಅನುಗ್ರಹ ಅನ್ನುವಂಥದ್ದು ನಿಮಗೆ ಚೆನ್ನಾಗಿ ಸಿಗುತ್ತೆ. ರಾಶಿಯಿಂದ ತೃತೀಯ ಸ್ಥಾನದಲ್ಲಿ, ಅಂದರೆ 2ನೇ ಮನೆಯಲ್ಲಿರುವಂಥ ಬುಧ 3ನೇ ಮನೆಗೆ ಹೋಗ್ತಾರೆ. 2ನೇ ಮನೆಯಲ್ಲಿದ್ದಾಗ ಬುಧನ ಫಲ ಏನು ಅಂತಂದರೆ
23ನೇ ತಾರೀಕು ಹೋದವರೆಗೂ ಅರಿವು, ಜ್ಞಾನ, ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಉತ್ತಮ ಫಲ, ವಾಹನ ಪ್ರಾಪ್ತಿ, ಸಂಸಾರ ಸುಖ, ಸೇವಕರ ಲಾಭ, ಧನ ಧಾನ್ಯ ಸಂಪತ್ತು ಉಂಟಾಗುತ್ತೆ. ಇದು 23ನೇ ತಾರೀಕುವರೆಗೂ ಈ ಫಲ ಸಿಗುತ್ತೆ. ಅದಾದಮೇಲೆ 4ನೇ ಮನೆಗೆ ಹೋದಾಗ ಏನು ಫಲ? ಬುಧನ ಬಂದು ಚತುರ್ಥ ಭಾವಕ್ಕೆ ಬಂದಾಗ 4ನೇ ಮನೆಯಲ್ಲಿ ನ್ಯೂಟ್ರಲ್ ಆಗಿರ್ತಾನೆ. ಆದರೆ ಬುಧನಿಗೆ ಅದು ಉಚ್ಚಸ್ಥಾನ ಅಲ್ವಾ, ಭದ್ರಯೋಗ ನಿಮ್ಗೆ ಅಪ್ಲೈ ಆಗಲ್ಲ. ಆದರೆ ಬುಧ ಉಚ್ಚಸ್ಥಾನ ಇರೋದ್ರಿಂದ ಇದಾಗೆ ಕಂಟಿನ್ಯೂ ಆಗುತ್ತೆ. ಏನೇನು ಕಂಟಿನ್ಯೂ ಆಗುತ್ತೆ? ಜ್ಞಾನ, ವಿದ್ಯಾ, ವಾಹನ ಪ್ರಾಪ್ತಿ, ಸಂಸಾರ ಸುಖ, ಸೇವಕರ ಲಾಭ, ಧನ ಧಾನ್ಯ ಸಂಪತ್ತು ಉಂಟಾಗುತ್ತದೆ. ಇದು ಹಾಗೆ ಕಂಟಿನ್ಯೂ ಆಗುತ್ತೆ. ಈ ತಿಂಗಳು ಪೂರ್ತಿ ನಿಮಗೇನು ನಿಮ್ಮ 12ನೇ ಮನೆ ಅಧಿಪತಿ ಅಥವಾ 3ನೇ ಅಧಿಪತಿ ನಿಮಗೇನು ಹಿಂಸೆ ಇಲ್ಲ. ಬುಧನಿಂದ ಯಾವುದು ಸಮಸ್ಯೆ ಇಲ್ಲ, ಯಾವುದು ಪರಿಹಾರ ಬೇಕಿಲ್ಲ. ಇನ್ನು ರಾಶಿಯಿಂದ 5 ಮತ್ತು 11ನೇ ಮನೆ ಅಧಿಪತಿ ಲಾಭವನ್ನು, ಪೂರ್ವ ಪುಣ್ಯವನ್ನು ಕೊಡುವಂಥವನು ವಿಷಯ ರಿಟೇಕ್. ಇನ್ನು ರಾಶಿಯಿಂದ 11ನೇ ಮನೆ ಅಧಿಪತಿ ಹಾಗೂ ಸುಖಾಧಿಪತಿ, 4ನೇ ಮನೆ ಹಾಗೂ 11ನೇ ಮನೆ ಅಧಿಪತಿ ಅಂತ ಶುಕ್ರ 18ನೇ ತಾರೀಕಿನವರೆಗೂ ಚೆನ್ನಾಗಿರೋದಿಲ್ಲ. ಶುಕ್ರ ಬಂದು ತೃತೀಯ ಭಾವದಲ್ಲಿರ್ತಾರೆ. 18ನೇ ತಾರೀಕು ಶುಕ್ರ 4ನೇ ಮನೆಗೆ ಬರ್ತಾರೆ ನೋಡಿ, ಮಾಳವ್ಯ ಯೋಗ ಅವಾಗ ಅಪ್ಲೈ ಆಗುತ್ತೆ ನಿಮಗೆ. ಲಾಭಾಧಿಪತಿ ಮಾಳವ್ಯ ಯೋಗದಲ್ಲಿರೋದ್ರಿಂದ 18ನೇ ತಾರೀಕು ನಂತರ ಲಾಭಗಳನ್ನು ಹೆಚ್ಚು ಪಡಿತೀರಾ. 18ನೇ ತಾರೀಕು ನಂತರ ವಾಹನ ಯೋಗಗಳು, 18ನೇ ತಾರೀಕು ನಂತರ ಸಂಸಾರದಲ್ಲಿ ಸುಖ, ಮನೋಕ್ಲೇಶ ದೂರ ಆಗುವಂಥದ್ದು, ಸ್ತ್ರೀಯರಿಗೆ ಅನುಕೂಲ ಆಗುವಂಥದ್ದು, ಹೊಸ ಉದ್ಯೋಗ ಸಿಗುವಂಥದ್ದು, ಸಂಬಳ ಬಡ್ತಿ ಹೆಚ್ಚಾಗುವಂಥದ್ದು, ಇನ್ಕ್ರಿಮೆಂಟು, ವಿದೇಶಿ ಪ್ರಯಾಣದ ಅನುಕೂಲ, ವಿದ್ಯಾಭ್ಯಾಸ ವ್ಯಾಪಾರ ಕ್ಷೇತ್ರದಲ್ಲಿ ವೃದ್ಧಿ ಆಗುವಂಥದ್ದು, ಟೀಚರ್ಸ್ ಪ್ರೊಫೆಷನ್ಸ್ ಇರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಟ್ಯುಟೋರಿಯಲ್ ಸೆಂಟರ್ಸು, ಪ್ಲೇ ಹೋಮು, ಲೆಕ್ಚರರ್ಸು, ಪ್ರೊಫೆಸರ್ಸು, ಟೀಚರ್ಸು, ಅಡ್ವೈಸರ್ಸು ಮತ್ತು ಯಾರ್ಯಾರು ಬುದ್ಧಿ ಹೇಳುವಂಥ ಕೌನ್ಸಿಲರ್ಸು ಎಲ್ಲರಿಗೂ ತುಂಬ ಉತ್ತಮವಾದ ಫಲ. ರಾಜಕೀಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆಗಳಿರುತ್ತೆ, ಹುಷಾರಾಗಿರಬೇಕು, ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಇನ್ನು 3ನೇ ಮನೆಯಲ್ಲಿ ಆ್ಯಕ್ಚುಲಾಗಿ ಕೇತು ಇರತಕ್ಕಂಥದ್ದು. 3ನೇ ಮನೆಯಲ್ಲಿ ಕೇತು ಇದ್ದರೆ ಜ್ಞಾನವೃದ್ಧಿ, ಬುದ್ಧಿವಂತಿಕೆ, ಶಕ್ತಿ, ದೊಡ್ಡವರಲ್ಲಿ ವಿಶ್ವಾಸ, ಬಂಧುಗಳ ಸಹಾಯ, ಉದ್ಯೋಗ ವ್ಯಾಪಾರದಲ್ಲಿ ಲಾಭ, ಪುತ್ರ ಮಿತ್ರ ಕಲತ್ರ ಸುಖ, ಮನೋಲ್ಲಾಸ ಜೀವನ ನಿಮಗೆ ಪ್ರಾಪ್ತಿಯಾಗತ್ತೆ. ಅಂದರೆ ಕರ್ಕ ರಾಶಿಯವರಿಗೆ ತೃತೀಯದಲ್ಲಿರ್ತಕ್ಕಂಥ ಕೇತು ಒಳ್ಳೆ ಫಲ. ಹಾಗೆ 9ನೇ ಮನೆಯಲ್ಲಿರ್ತಕ್ಕಂಥ ರಾಹುವಿನಿಂದ ಒಂಚೂರು ಭೀತಿ, ಅಂದರೆ ಭಯ ಅನ್ನುವಂಥದ್ದು, ಇನ್ಸೆಕ್ಯೂರ್ ಫೀಲ್ ಅನ್ನುವಂಥದ್ದು ನಿಮಗಿರುತ್ತೆ. ಅಷ್ಟು ಬಿಟ್ಟರೆ ಇನ್ನೇನು ದೊಡ್ಡ ಸಮಸ್ಯೆಗಳೇನಿಲ್ಲ. ಬಟ್ ಎಲ್ಲಕ್ಕಿಂತ ಮಿಗಿಲಾಗಿ ಸೂರ್ಯನ ಫಲ ಹೇಳಬೇಕು ನೋಡಿ. ಕರ್ಕ ರಾಶಿಯವರಿಗೆ 2ನೇ ಮನೆ ಅಧಿಪತಿ 2ನೇ ಮನೆಯಲ್ಲೇ ಇರ್ತಾರೆ. ಎಲ್ಲಿವರೆಗೂ? ಸೂರ್ಯ ಬಂದು 16ನೇ ತಾರೀಕಿನವರೆಗೂ ನಿಮಗೆ 2ನೇ ಮನೆಯಲ್ಲಿ ಇರ್ತಾರೆ. ಧನ, ಕುಟುಂಬ, ಸೌಖ್ಯ, ವೃದ್ಧಿ, ವಾಕ್ಗೆ ಅಧಿಪತಿ, ವಿದ್ಯಾಕ್ಷೇತ್ರಕ್ಕೆ ಅಧಿಪತಿ, ತುಂಬ ಚೆನ್ನಾಗಿ ಒಳ್ಳೆ ಫಲ ಕೊಡ್ತಾರೆ. ಅದಾದಮೇಲೆ 4ನೇ ಮನೆಗೆ ಹೋದಾಗ ರವಿಯು ರಿಟೇಕ್. ಅದಾದಮೇಲೆ 3ನೇ ಮನೇಲಿ ಹೋದಾಗ ಕರ್ಕಾಟಕ ರಾಶಿಯವರಿಗೆ ದ್ರವ್ಯ ಲಾಭ, ದಾನ ಧರ್ಮ ಹೆಚ್ಚು ಮಾಡುವಂಥದ್ದು, ಹೊಸ ಚೈತನ್ಯ, ಮತ್ತು ಶತ್ರುಗಳನ್ನು ಗೆಲ್ಲುವಂಥ ಶಕ್ತಿ, ಪುತ್ರ ಭಾಗ್ಯ, ರೋಗ ನಿವಾರಣೆ, ಸುಖ ಸಂಪತ್ತು ದೊರೆಯುತ್ತದೆ. ಅರ್ಥಾತ್ ನೀವು ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಇದು ಶುಭ ಫಲ. ನಿಮ್ಮ ಮನೇಲಿ ಮಕ್ಕಳಿದ್ದರೆ ಮಕ್ಕಳ ಅಭಿವೃದ್ಧಿನೇ ಹೆಚ್ಚು ಕಾಣ್ಬೋದು. ಸ್ವಲ್ಪ ಮಟ್ಟಿಗೆ ಹಣದ ವ್ಯಯ ಹೆಚ್ಚು ಕಾಣುವಂಥ ಸಾಧ್ಯತೆಗಳು ಈ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಇನ್ನು ಜನರಲೈಸ್ ಆಗಿ ನೋಡೋದಾದರೆ ಏನೇನಪ್ಪ ಅಂದರೆ ಒಂದು ಸ್ವಲ್ಪ ಕರಿಯರ್ ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ ಇದೆ. ಯಾಕಂದರೆ ದಶಮಾಧಿಪತಿ ವ್ಯಯದಲ್ಲಿದ್ದಾರೆ, ಆಮೇಲೆ ಕರ್ಮಾಧಿಪತಿ ಅಷ್ಟಮದಲ್ಲಿದ್ದಾರೆ, ಅಷ್ಟಮ ಶನಿ ಪ್ರಭಾವದಲ್ಲಿ ಇದ್ದೀರಾ. ಸ್ವಲ್ಪ ಉದ್ಯೋಗದಲ್ಲಿ ಮಾತ್ರ ಬ್ಯಾಲೆನ್ಸ್ ಮಾಡಿ. ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು, ಇಲ್ಲ ಅಂತ ಹೇಳಿಲ್ಲ. ಆದರೂ ಕೂಡ ನಿಮ್ಮನ್ನು ಗುರುತಿಸ್ತಾರೆ ಜನ. ಹೆಚ್ಚು ಗುರುತಿಸೋದ್ರಿಂದ ನಿಮಗೆ ಒಳ್ಳೆಯ ಫಲ. ಕೃಷ್ಣನ ಆಶೀರ್ವಾದ ನಿಮಗೆ ಸಿಗುತ್ತೆ. ತನ್ಮೂಲಕ ಒಂದು ಒಳ್ಳೆಯ ಸುಖ ನಿಮಗೆ ಪ್ರಾಪ್ತಿಯಾಗುತ್ತೆ. ಜೊತೆಗೇನಪ್ಪ ಅಂದರೆ ಈ ಆ್ಯಸಿಡ್ಡು, ಕೆಮಿಕಲ್ಲು, ವಾಟರು, ಆಮೇಲೆ ರಿಲೇಟೆಡ್ ಟು ಈ ಪೆಟ್ರೋಲಿಯಮ್ಮು, ಕಚ್ಚಾ ತೈಲ, ಪೆಟ್ರೋಲ್ ಬಂಪು, ಬಾರ್ ಆ್ಯಂಡ್ ರೆಸ್ಟೋರೆಂಟು, ಈ ಥರದ್ದೆಲ್ಲ ವೃತ್ತಿ ಮಾಡುವಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಗಣಿಗಾರಿಕೆ ಮಾಡುವಂಥವ್ರು, ಭೂಮಿಯನ್ನು ಅಗದು ದುಡಿಯುವಂಥವ್ರು, ಭೂಮಿಯಲ್ಲಿ ವ್ಯವಸಾಯ ಮಾಡುವಂಥವ್ರು, ರೈತರು, ಭೂಮಿಗೆ ಸಂಬಂಧಪಟ್ಟಂಥ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರು, ಈ ಥರದ್ದೆಲ್ಲರೂ ಕೂಡ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಕೆಲವೊಂದು ಗ್ರಹಗಳಿಂದ ಸ್ವಲ್ಪ ಅನುಕೂಲಗಳು ಜಾಸ್ತಿ. ಕೇತುವಿಂದ ಭಾಳ ಒಳ್ಳೆಯ ಫಲನ ನೀವು ಪಡಿಬಹುದು. ಆರೋಗ್ಯ ಸಮಸ್ಯೆ ಸಣ್ಣ ಪುಟ್ಟ ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ. ಬ್ಯಾಲೆನ್ಸ್ ಮಾಡಿ. ಸುಮ್ಮನೆ ದುಡ್ಡು ಕಳ್ಕೊಂಬೇಡಿ. ತಿಂಗಳು ಲಾಟ್ರಿ ಟಿಕೆಟ್ ತೊಗೊಳ್ಳೋದು, ಕೆಸಿನೋಗೋ ಖರ್ಚು ಮಾಡೋದು, ಅಥವಾ ಡ್ರಿಂಕ್ಸ್ ಮಾಡಿ ಖರ್ಚು ಮಾಡುವಂಥದ್ದು, ಈ ಥರ ಕುದುರೆ ಬಾಲ ಕಟ್ಟಿ ಖರ್ಚು ಮಾಡುವಂಥದ್ದು, ಈ ಥರದ್ದು ಏನಾದರೂ ಕೆಟ್ಟ ಅಭ್ಯಾಸಗಳು ನಿಮ್ಮಲ್ಲಿ ಉತ್ಪತ್ತಿ ಆಗಬಹುದು. ಅದು ನಿಮ್ಗೆ ಪ್ರವೋಕ್ ಮಾಡ್ಬೋದು. ತನ್ಮೂಲಕ ದುಡ್ಡನ್ನು ಹಾಳು ಮಾಡ್ಕೋತೀರಾ. ಆ ಥರ ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗಬೇಡಿ. ವಾಹನದಲ್ಲಿ ಬಹಳ ಎಚ್ಚರ. ವಾಹನ ಓಡಿಸುವಂಥವ್ರು, ವಾಹನದಲ್ಲಿ ಹುಚ್ಚಾಟ ಮಾಡುವಂಥವ್ರಿಗೆ ಬಹಳ ಎಚ್ಚರಿಕೆ ಇರಬೇಕು. ಈ ತಿಂಗಳಲ್ಲಿ ಸ್ವಲ್ಪ
ದೊಡ್ಡ ದೊಡ್ಡ ಸಮಸ್ಯೆಗಳು ವಾಹನದಲ್ಲಿ ಬರುವಂಥ ಸಾಧ್ಯತೆ. ದೂರ ಪ್ರಯಾಣ ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಕರ್ಕಾಟಕ ರಾಶಿಯವರು ಭಾಳ ಒಳ್ಳೆಯದು. ಏನು ಮಾಡಬೇಕು ಈ ಒಂದು ತಿಂಗಳಲ್ಲಿ ಅಂದರೆ, ಒಂದು ವಿಶೇಷವಾಗಿ ಏನಪ್ಪ ಅಂದರೆ ಅಷ್ಟಮ ಶನಿ ಪ್ರಭಾವ ದೋಷ ಇರೋದ್ರಿಂದ ನೀವು ಶನಿ ಪ್ರಾರ್ಥನೆ ಮಾಡುವಂಥದ್ದು, ಶನಿ ದೇವಸ್ಥಾನ ಶಿವಾಲಯಕ್ಕೆ ಹೋಗುವಂಥದ್ದು. ಎರಡನೇದು ಕುಜ 12ನೇ ಮನೆ ಇರೋದ್ರಿಂದ ನೀವೇನು ಮಾಡಬೇಕು, ಭಾಳ ಮುಖ್ಯವಾಗಿ ನವಗ್ರಹ ದೇವಸ್ಥಾನದಲ್ಲಿ ಸೂರ್ಯನಿಗೆ ಬಲಗಡೆ ದಕ್ಷಿಣ ಮುಖಕ್ಕೆ ನಿಂತಿರ್ತಕ್ಕಂಥ ಗ್ರಹಕ್ಕೆ ಕೆಂಪು ವಸ್ತ್ರ, ತೊಗರಿಬೇಳೆ ಹಾಗೂ ಕೆಂಪು ಪುಷ್ಪದಿಂದ ಎಷ್ಟು ಮಂಗಳವಾರ ಸಿಗುತ್ತೋ ಅಷ್ಟು ಮಂಗಳವಾರ ಅರ್ಚನೆ ಮಾಡಿಸಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಕರ್ಕ ರಾಶಿಯವರಿಗೆ ಮತ್ತಷ್ಟು ಶುಭ ಫಲ ಸಿಗುತ್ತೆ. ಭಯಪಡೋ ಅವಶ್ಯಕತೆ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.